ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಲ್ದಿ ಬನಾನಾ ಶೇಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾಳೆಹಣ್ಣಿನಲ್ಲಿ ಮಾಡುವಂತಹ ಬನಾನಾ ಶೇಕ್ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ 2 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಅದರದ್ದು ಸಿಪ್ಪೆನ ನೀಟಾಗಿ ತೆಗೆದುಬಿಟ್ಟು ನಾವು ಅದನ್ನು ಕಟ್ ಮಾಡ್ಕೋಬೇಕು. ನಾನು ಇದರ ಸಿಪ್ಪೆನ ನೀಟಾಗಿ ತಗೊಂಡಿದ್ದೇನೆ. ಇದನ್ನು ನಾವು ಕಟ್ ಮಾಡಿಕೊಳ್ಳುವ. ನೋಡಿ, ಇದನ್ನು ನಾವು ಕಟ್ ಮಾಡದೆ ಹಾಗೆ ಕೂಡ ಗ್ರೈಂಡ್ ಮಾಡ್ಕೋಬಹುದು, ಅಥವಾ ಕಟ್ ಮಾಡಿ ಕೂಡ ನಾವು ಗ್ರೈಂಡ್ ಮಾಡ್ಕೋಬಹುದು. ಇಲ್ಲಿ ನಾನು ಯಾಕೆ ಕಟ್ ಮಾಡ್ತಾ ಇದ್ದೇನೆ ಅಂತಂದರೆ, ಹಾಗೆಯೇ ಇಡಿಯಾಗಿ ಅಂದರೆ ಪೂರ್ತಿಯಾಗಿ ಹಾಕೋತಾ ಇಲ್ಲ, ಬೇಗ ಗ್ರೈಂಡ್ ಆಗಲಿ ಅಂತ ಹೇಳಿ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ನೋಡಿ, ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಕಟ್ ಮಾಡಿರುವಂತಹ ಬಾಳೆಹಣ್ಣಿದೆಯಲ್ವ, ಅದನ್ನು ನಾನು ಹಾಕೋತಾ ಇದ್ದೇನೆ. ನಾನಿಲ್ಲಿ ಬರೀ 2 ಬಾಳೆಹಣ್ಣಲ್ಲಿ ಬನಾನಾ ಶೇಕ್ ಮಾಡ್ತಾ ಇರುವಂಥದ್ದು. ಇನ್ನು ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತಾದರೆ ನೀವು ಜಾಸ್ತಿ ಬಾಳೆಹಣ್ಣನ್ನು ತಗೊಳ್ಳಿ. ಇವಾಗ ನಾನು ಕಟ್ ಮಾಡಿರುವಂತಹ ಎಲ್ಲ ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇನ್ನು ನಾವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳುವ. ನೋಡಿ, ನಾನಿಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಹಾಕೋತಾ ಇದ್ದೇನೆ. ನೀವು ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕೋಬಹುದು. ನಾನಿಲ್ಲಿ ಮೊದಲಿಗೆ ಬಾದಾಮನ್ನು ಹಾಕೋತಾ ಇದ್ದೇನೆ. ನೋಡಿ, ಇಲ್ಲಿ ಸಣ್ಣ ಬೌಲ್ ಇದೆಯಲ್ಲ, ಇದರಲ್ಲಿ ನಾನು 1 ಬೌಲ್ನಷ್ಟು ಬಾದಾಮನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಬಾದಾಮನ್ನು ಹಾಕೋಬಹುದು. ಇವಾಗ ನಾನು ಕ್ಯಾಶ್ಯೂನ ಹಾಕೋತಾ ಇದ್ದೇನೆ. ನೋಡಿ, ಇದು ಕೂಡ ಹಾಗೇನೆ ಸೇಮ್ 1 ಬೌಲ್ನಷ್ಟು ನಾನು ಹಾಕೊಂಡಿರುವಂಥದ್ದು. ಇಲ್ಲಿ ನಾನು ಬಾದಾಮ್ನ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೇನೋ ಅಷ್ಟೇ ಪ್ರಮಾಣದಲ್ಲಿ ಕ್ಯಾಶ್ಯೂನ ಕೂಡ ತಗೊಂಡಿರುವಂಥದ್ದು. ಅಂದರೆ 2 ಕೂಡ ಸೇಮ್ ಪ್ರಮಾಣದಲ್ಲಿ ತಗೊಂಡಿರುವಂಥದ್ದು. ಹಾಗೇನೆ ನಾನಿಲ್ಲಿ ವಾಲ್ನಟ್ ಅನ್ನು ತಗೊಂಡಿರುವಂಥದ್ದು. ನೋಡಿ, ನಾನಿಲ್ಲಿ ಬರೀ 3 ಪೀಸ್ ವಾಲ್ನಟ್ ಅನ್ನು ತಗೊಂಡಿರುವಂಥದ್ದು, ಜಾಸ್ತಿ ತಗೊಳ್ಳಿಲ್ಲ. ಇವಾಗ ನಾನು ಇದಕ್ಕೆ ಪಿಸ್ತಾ ಹಾಕೋತಾ ಇದ್ದೇನೆ. ಇಲ್ಲಿ ನಾನು 1 ಬೌಲ್ ಪೂರ್ತಿಯಾಗಿ ಹಾಕೋತಾ ಇಲ್ಲ, ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೇನೆ. ಇವಾಗ ನಾನು 1 ಕಪ್ನಷ್ಟು ಒಣ ದ್ರಾಕ್ಷಿಯನ್ನು ಹಾಕೋತಾ ಇದ್ದೇನೆ. ಈಗ ನಾವಿದಕ್ಕೆ ಬೆಲ್ಲ ಹಾಕ್ಕೊಳ್ಳುವ. ನಿಮಗೆ ಬೇಕು ಅಂತಂದರೆ ನೀವು ಸಕ್ಕರೆನೂ ಆ್ಯಡ್ ಮಾಡ್ಕೋಬಹುದು, ಆದರೆ ಸಕ್ಕರೆನ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಬೇಕು ಅಂತಂದರೆ ನೀವು ಹನಿಯನ್ನು ಆ್ಯಡ್ ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ಬಾಳೆಹಣ್ಣು ಹಾಗೆ ದ್ರಾಕ್ಷಿ ಹಾಕಿರುವ ಕಾರಣ ಅದೆರಡು ಸ್ವೀಟ್ ಇರುತ್ತಲ್ವಾ, ಸೊ ಬೆಲ್ಲನ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿರುವಂಥದ್ದು, ಜಾಸ್ತಿ ಹಾಕ್ಕೊಳ್ಳಿಲ್ಲ. ನಾನಿಲ್ಲಿ 2 ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡಿರುವಂಥದ್ದು. ನೋಡಿ, ನಿಮಗೆ ಎಷ್ಟು ಸ್ವೀಟ್ ಬೇಕು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂತಂದ್ರೆ ಬೆಲ್ಲನ 1 ಕಪ್ನಷ್ಟು ಹಾಕೊಳ್ಳಿ. ಈಗ ನಾನು ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೇನೆ. ನೋಡಿ, ನಾನಿಲ್ಲಿ ಬಿಸಿಯಾಗಿರೋ ಹಾಲನ್ನು ತಣ್ಣಗಾಗಿಸಿ ಒಂದು ಬಾಟ್ಲಿಯಲ್ಲಿ ಹಾಕಿಟ್ಕೊಂಡಿದ್ದೇನೆ. ಇದನ್ನು ನಾನು ಇವಾಗ ಹಾಕೋತಾ ಇದ್ದೇನೆ. ಇಲ್ಲಿ ನಾನು ಪೂರ್ತಿಯಾಗಿ ಅರ್ಧ ಲೀಟರ್ ಹಾಲನ್ನು ಇದೇ ಶೇಕಿಗೆ ಹಾಕೊಂಡಿದ್ದೇನೆ, ಅಂದರೆ 1 ಪ್ಯಾಕೆಟ್ ಹಾಲು. ಇವಾಗ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಬನ್ನಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರುವ. ಇದನ್ನ ನಾವು ಗ್ರೈಂಡ್ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಹಾಲನ್ನ ಹಾಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಬನಾನಾ ಶೇಕ್ ತುಂಬ ತೆಳುವಾದರೆ ಚೆನ್ನಾಗಿರಲ್ಲ, ಮತ್ತು ನಾವಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋ ಕಾರಣ ಇದೊಂಚೂರು ದಪ್ಪ ಆಗಬೇಕು. ಸೊ ಅದಕ್ಕೋಸ್ಕರನೇ ನಾನಿಲ್ಲಿ ಬರೀ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡಿರುವಂಥದ್ದು, ಜಾಸ್ತಿ ಹಾಕ್ಕೊಳ್ಳಿಲ್ಲ. ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಶೇಕ್ ತುಂಬ ತೆಳುವಾಗುತ್ತಲ್ವ, ಅದಕ್ಕೋಸ್ಕರ. ನೋಡಿ, ಇವಾಗ ನಮ್ಮದು ಬನಾನಾ ಶೇಕ್ ರೆಡಿಯಾಗಿದೆ. ಇವಾಗ ನಾವಿದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳುವ. ನೋಡುವಾಗಲೇ ನಿಮಗೆ ಕಾಣಿಸ್ತಾ ಇದೆಯಲ್ವ ಇದು ಯಾವ ಥರ ಆಗಿದೆ ಅಂತ. ಅಂದರೆ ತುಂಬ ತೆಳುವಾಗಿ ಆಗಲಿಲ್ಲ, ಮೀಡಿಯಮ್ ದಪ್ಪ ಆಗಿದೆ. ಈ ಥರ ಆದರೆ ನಿಮಗೆ ಕುಡಿಯುವಾಗ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ನಮ್ಮದು ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದರ ಮೇಲೆ ನಾವಿವಾಗ ಸ್ವಲ್ಪ ಬಾದಾಮನ್ನು ಹಾಕ್ಕೊಳ್ಳುವ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಹಾಕೋಬಹುದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ನಾನಿಲ್ಲಿ ಬಾದಾಮನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಂಡಿರುವಂಥದ್ದು, ನೋಡ್ಬೋದು ಯಾವ ಥರ ಅಂತ. ಇವಾಗ ನಮ್ಮದು ಹೆಲ್ದಿ ಬನಾನಾ ಶೇಕ್ ರೆಡಿಯಾಗಿದೆ. ನೋಡುವಾಗಲೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ. ಅದೇ ರೀತಿಯಾಗಿ ಕುಡಿಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಾಗಿದೆ ಅಂತ. ನನ್ನ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಈ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.